ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲಿಪ್ ಬಾಮ್ಗಳೆಲ್ಲ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಜನರು ಕೇಳ್ತಾ ಇದ್ದೀರಾ, ಮ್ಯಾಮ್ ಲಿಪ್ಸ್ ನನಗೆ ತುಂಬಾನೇ ಡಾರ್ಕ್ ಆಗಿಬಿಟ್ಟಿದೆ, ಸೊ ನಮಗೆ ನ್ಯಾಚುರಲ್ ಆಗಿ ನಮ್ಮ ಲಿಪ್ಸ್ ಪಿಂಕ್ ಆಗಿ ಕನ್ವರ್ಟ್ ಆಗಬೇಕು, ಸೊ ಆ ರೀತಿಯಲ್ಲಿ ಯಾವ್ದಾರ ಟ್ರೀಟ್ಮೆಂಟ್ ಇದ್ರೆ ತಿಳಿಸ್ಕೊಡಿ ಅಥವಾ ಯಾವ್ದಾರ ಕ್ರೀಮ್ಸ್ ಇದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಟ್ರೀಟ್ಮೆಂಟ್ಗಳನ್ನ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಟ್ರೀಟ್ಮೆಂಟ್ ಇರುತ್ತೆ, ಬಟ್ ನಿಮಗೆ ತುಂಬಾ ಹೆವಿ ಕಾಸ್ಟ್ಲಿ ಆಗುತ್ತೆ. ಸೊ ಕೆಲವರಿಗೆ ಪೇನ್ ಆಗುತ್ತೆ, ಸೊ ಕೆಲವರಿಗೆ ಅಷ್ಟು ಕಾಸ್ಟ್ಲಿ ಟ್ರೀಟ್ಮೆಂಟ್ಗಳನ್ನೆಲ್ಲ ತಗೊಳ್ಳಿ ಅಷ್ಟು ಶಕ್ತಿ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಲಿಪ್ ಬಾಮ್ಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಡರ್ಮಟಾಲಜಿ ಟೆಸ್ಟೆಡ್, ಕ್ಲಿನಿಕಲಿ ಪ್ರೂವ್ ಆಗಿರುವಂಥದ್ದು, ಮತ್ತೆ SPF ಪ್ರೊಟೆಕ್ಷನ್ ಕೊಡುವಂಥದ್ದು ಟಿಂಟೆಡ್ ಲಿಪ್ ಬಾಮ್ಗಳನ್ನ, ಸೊ ಈ ರೀತಿ ನಿಮಗೆ ಫುಲ್ ನಿಮಗೆ ಪ್ರೊಟೆಕ್ಷನ್ ಕೊಡುವಂಥ ಲಿಪ್ ಬಾಮ್ಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಅದೇನು ಡಾರ್ಕ್ ಲಿಪ್ಸ್ ಇರುತ್ತೆ ನೋಡಿ, ಅದು ಪಿಂಕ್ ಲಿಪ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಡಾರ್ಕ್ ಲಿಪ್ಸ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಲಿಪ್ಸಿಗೆ ಪಿಗ್ಮೆಂಟೇಷನ್ ಆಗಿರುತ್ತೆ, ಓಕೆ, ಅಂದ್ರೆ ಸನ್ ಎಕ್ಸ್ಪೋಜರ್ ಇಂದಾಗಿ ಪಿಗ್ಮೆಂಟೇಷನ್ ಆಗಿರುತ್ತೆ. ಅಂಡ್ ಕೆಲವೊಂದಷ್ಟು ಏನು ನಿಮಗೆ ಗೊತ್ತಿಲ್ಲದೆ ಇರೋಂಥ ಬ್ಯಾಡ್ ಹ್ಯಾಬಿಟ್ಸ್ ಇಂದನೂ ಕೂಡ ಪಿಗ್ಮೆಂಟೇಷನ್ ಆಗಿರುತ್ತೆ. ಸೊ ಅದು ಯಾವುದು ಅಂತ ಹೇಳಿ ಮುಂದೆ ನಿಮಗೆ ತಿಳಿಸ್ಕೊಡ್ತೇನೆ, ಅದು ಕೂಡ ನೀವು ಕಡಿಮೆ ಮಾಡ್ಕೋಬೇಕು. ಸೊ ಹಾಗಾಗಿ ನೀವು ಫುಲ್ ವಿಡಿಯೋನ ವಾಚ್ ಮಾಡಿ. ಅಂಡ್ ನೀವು ಚೂಸ್ ಮಾಡೋಂಥ ಪ್ರಾಡಕ್ಟು ಅಂದರೆ ಲಿಪ್ ಬಾಮ್ಗಳು ನೀವು ಈಗ ಯಾರು ಹೇಳಿರ್ತಾರೆ, ನೀವು ಯಾರು ಯೂಸ್ ಮಾಡಿರೋದನ್ನ ನೋಡ್ಕೊಂಡು ನೀವೇನಾದ್ರು ಯೂಸ್ ಮಾಡ್ತಿದ್ರೆ ಆಲ್ರೆಡಿ ಲಿಪ್ ಬಾಮ್ಗಳನ್ನ ಅಂತ ಹೇಳಿದ್ರೆ ಆ ಒಂದು ಲಿಪ್ ಬಾಂಬು SPF ಪ್ರೊಟೆಕ್ಷನ್ ಕೊಡುತ್ತೆ, ಮತ್ತೆ ಡರ್ಮಟಾಲಜಿ ಟೆಸ್ಟೆಡ್ ಇದೆಯಾ ಅನ್ನೋದನ್ನ ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಅದು ಇಲ್ದೇನೆ ಸುಮ್ಮನೆ ನೀವು ಜಸ್ಟ್ ಲಿಪ್ ಬಾಮ್ಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಸಿಗೋದಿಲ್ಲ. ಹೇಗೆ ನಿಮಗೆ ಫೇಸ್ ಟ್ಯಾನ್ ಎಲ್ಲ ಆಗುತ್ತೆ, ಪಿಗ್ಮೆಂಟೇಷನ್ ಎಲ್ಲ ಆದಾಗ ನೀವು SPF ಪ್ರೊಟೆಕ್ಷನ್ ಕೊಡುವಂಥ ಸನ್ಸ್ಕ್ರೀನ್ಗಳನ್ನ ಹೇಗೆ ಯೂಸ್ ಮಾಡಿ ನೀವು ಅದನ್ನೆಲ್ಲದೂ ಕೂಡ ಕರೆಕ್ಷನ್ ಮಾಡ್ಕೊಂತೀರಲ್ವಾ. ಸೊ ಹಾಗೇನೆ ನಾವು ಲಿಪ್ಸ್ಗೂ ಕೂಡ ನಾವು ಅದೇ ರೀತಿನೇ SPF ಪ್ರೊಟೆಕ್ಷನ್ ಕೊಡುವಂಥ ಲಿಪ್ ಬಾಮ್ಗಳನ್ನ ಯೂಸ್ ಮಾಡಬೇಕು. ಸೊ ಸಾಕಷ್ಟು ಜನ ಇದನ್ನ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ. ಸೊ ಅದರ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಸಾಕು ಶೇಡ್ ಯಾವುದು ಕಾಣಲ್ಲ ಅಂತ ಅಂತೀರಾ. ಸೊ ಎಷ್ಟು ದಿನ ಅಂದ್ರೆ ನೀವು ಯಾವಾಗಲೂ ಕೂಡ ಎನಿ ಟೈಮ್ ನೀವು ಲಿಪ್ಸ್ಟಿಕ್ ಹಾಕೊಂಡೇ ಇರ್ತೀರಾ, ಇನ್ನು ಮನೇಲೂ ಇದ್ರೂ ಕೂಡ ಹಾಕೊಂತೀರಾ ಇಲ್ಲ ಅಲ್ವಾ. ಸೊ ಎಲ್ಲರ ಆಚೆ ಹೋದಾಗ ಮಾತ್ರ ಹಾಕೊಂತೀರಾ ಅಲ್ವಾ. ಸೊ ಹಾಗೇನೆ ಸೊ ಈಗ ನ್ಯಾಚುರಲ್ ಆಗಿ ನೀವು ಇರ್ತೀರಾ ಅಂತ ಹೇಳಿದಾಗ ನಿಮ್ಮ ಲಿಪ್ಸ್ ಡಾರ್ಕ್ ಆಗಿ ಕಂಡು ನಿಮ್ಮ ಫೇಸ್ ಎಲ್ಲದು ಕೂಡ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿದ್ರೆ ಸೊ ಅದು ನೋಡ್ಲಿಗೂ ಕೂಡ ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ತುಂಬಾ ಜನ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ. ಸೊ ಆ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು, ನಿಮಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗುತ್ತೆ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ 2 ಬೆಸ್ಟ್ ಲಿಪ್ ಬಾಮ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೇಗೆ ಯೂಸ್ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಪ್ರಿಕಾಷನ್ಸ್ ಕೂಡ ತಗೋಬೇಕಾಗತ್ತೆ. ಅಂಡ್ ಆಲ್ಸೋ ನೀವು ಕೆಲವೊಂದಷ್ಟು ನಿಮಗೆ ಗೊತ್ತಿರೋ ಅಂತ ಮಾಡುವಂಥ ಕೆಲವೊಂದು ಹ್ಯಾಬಿಟ್ಗಳನ್ನು ಕೂಡ ನೀವು ಚೇಂಜಸ್ ಮಾಡ್ಕೋಬೇಕು. ಸೊ ಅವಾಗ ನಿಮಗೆ ಗುಡ್ ರಿಸಲ್ಟ್ ಇನ್ಸ್ಟೆಂಟ್ ಆಗಿ ಅಂದ್ರೆ ತುಂಬಾ ಬೇಗನೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಇವತ್ತು ವಿಶ್ ಕೇರ್ ಅವ್ರ ಬ್ರ್ಯಾಂಡ್ದು 2 ಬೆಸ್ಟ್ ಲಿಪ್ ಬಾಮ್ಗಳನ್ನ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಬಂದು ವಿಶ್ ಕೇರ್ ಸೆರಮೈಡ್ ಲಿಪ್ ಬಾಮ್ ಟಿಂಟೆಡ್ ಅಂತ ಹೇಳಿ ಕಾಣಿಸ್ತಿದ್ದಲ್ಲ, ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಒಂದು ಲಿಪ್ ಬಾಮ್ ಬಂದು ನಾನು ಆಗಲೇ ಹೇಳಿದೆ ಟಿಂಟೆಡ್ ಲಿಪ್ ಬಾಮ್ಗಳನ್ನ ನಾವು ಚೂಸ್ ಮಾಡಬೇಕು ಅಂತ ಹೇಳಿ. ಸೊ ಇದು ಬಂದು ಟಿಂಟೆಡ್ ಲಿಪ್ ಬಾಮ್, ಓಕೆನಾ. ಸೊ ಟಿಂಟೆಡ್ ಅಂತ ಹೇಳಿದ್ರೆ ನಿಮಗೆ ಸನ್ ಎಕ್ಸ್ಪೋಸರ್ ಇಂದ ನಿಮ್ಮ ಲಿಪ್ಸ್ ತುಂಬಾನೇ ಡಾರ್ಕ್ ಆಗಿತ್ತು, ಪಿಗ್ಮೆಂಟೇಷನ್ ಆಗಿತ್ತು ಅಂತ ಹೇಳಿದ್ರೆ ಬೇಗನೆ ಕ್ಯೂರ್ ಮಾಡುತ್ತೆ, ಓಕೆನಾ. ಸೊ ನಿಮ್ಮ ಫೇಸಿಗೆ ಹೇಗೆ ಏನು ಟ್ಯಾನ್ ಆಗಿ ಪಿಗ್ಮೆಂಟೇಷನ್ ಎಲ್ಲ ಆಗಿತ್ತು ಅಂತ ಹೇಳಿದ್ರೆ ಟಿಂಟೆಡ್ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಕ್ವಿಕ್ ಆಗಿ. ಸೊ ಹಾಗೇನೆ ನಾವು ಇದೊಂದು ನಿಮಗೆ ಟಿಂಟೆಡ್ ಲಿಪ್ ಬಾಮ್ಗಳಾಗಿದೆ. ಸೊ ಹಾಗಾಗಿ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಅಂಡ್ ಇದು ಬಂದ್ಬಿಟ್ಟು ಕಲರ್ ನಿಮಗೆ ನ್ಯಾಚುರಲ್ ಪಿಂಕ್ ಕಲರ್ ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಲಿಪ್ ಬಾಮ್ ಅಲ್ಲಿ ಸೆರಮೈಡ್ ಮತ್ತೆ ಶಿಯಾ ಬಟರ್ ಅಂದ್ರೆ ನ್ಯಾಚುರಲ್ ನಿಮಗೆ ಶಿಯಾ ಬಟರ್ ಎನ್ರಿಚ್ಡ್ ಆಗಿರೋದ್ರಿಂದ ಸೊ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಲಿಪ್ಸ್ ತುಂಬಾನೇ ಸ್ಮೂತ್ ಆಗುತ್ತೆ, ತುಂಬಾನೇ ಬಟರಿ ಸ್ಟ್ರಕ್ಚರ್ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮಗೆ SPF ಇದರಲ್ಲಿ 50 PA3+ ಇರೋದ್ರಿಂದ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಸೊ ಸನ್ ಎಕ್ಸ್ಪೋಸರ್ ಇಂದ ಲೈಕ್ ಅಂದ್ರೆ UV ರೇಸ್ ಆದಂತಹ UVA ಮತ್ತೆ UVB, ಸೊ 2 ಸನ್ ರೇಸ್ ಗಳಿಂದ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಲಿಪ್ಸ್ ಏನಾದ್ರು ಪಿಗ್ಮೆಂಟೇಷನ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಬೇಗನೆ ರಿಡ್ಯೂಸ್ ಮಾಡುತ್ತೆ. ಮತ್ತೆ ನಿಮ್ಮ ಲಿಪ್ಸ್ ತುಂಬಾನೇ ಡ್ರೈ ಆಗ್ತಿತ್ತು ಮತ್ತೆ ಚಾಪ್ಡ್ ಲಿಪ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಹೀಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹೀಲ್ ಮಾಡಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಕೊಡುತ್ತೆ ಫ್ರೆಂಡ್ಸ್, ಓಕೆನಾ. ಬಿಕಾಸ್ ನಿಮ್ಗೆ ಇಷ್ಟೆಲ್ಲ ನಿಮಗೆ ಸಿಗುವಂಥದ್ದು ಕೆಲವೊಂದಷ್ಟು ಮೇನ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಲಿಪ್ ಬಾಮ್ ಅಲ್ಲಿ ಇದೆ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಕೋಚಿಕ್ ಆಸಿಡ್, ಸೆರಾಮೈಡ್, ನಿಯಾಸಿನಮೈಡ್, ವಾಟರ್ ಮೆಲನ್ ಅಂಡ್ ಬ್ಯಾರಿಯರ್ ಎಕ್ಸ್ಟ್ರಾಕ್ಟ್. ಸೊ ಇದಷ್ಟು ಇಂಗ್ರೀಡಿಯೆಂಟ್ಗಳು ಈ ಒಂದು ಲಿಪ್ ಬಾಮ್ ಅಲ್ಲಿ ನಿಮಗೆ ಆಕ್ಟಿವ್ ಆಗಿರೋದ್ರಿಂದ ನಿಮ್ಗೆ ಇಷ್ಟು ಬೇಗ ಕ್ವಿಕ್ ಆಗಿ ರಿಸಲ್ಟ್ ಸಿಗುತ್ತೆ. ಸೊ ನಿಮ್ಮ ಲಿಪ್ಸ್ ಏನಾದ್ರು ತುಂಬಾನೇ ಡ್ರೈ ಆಗಿತ್ತು, ಡ್ಯಾಮೇಜ್ ಲಿಪ್ಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ ನ್ಯಾಚುರಲ್ ಬಟರ್ಸ್ ಮತ್ತೆ ಸೆರಮೈಡ್ ಇದೆ. ಸೊ ಹಾಗಾಗಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಸಿಗುತ್ತೆ. ನಿಮ್ಮ ಲಿಪ್ಸ್ ಡ್ರೈ ಇತ್ತು ಅಂತ ಹೇಳಿದ್ರೆ ತುಂಬಾನೇ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿನ. ಅಂಡ್ ನೆಕ್ಸ್ಟ್ ಬಂದು ನಿಮಗೆ ಡಾರ್ಕ್ ಲಿಪ್ಸ್ ಇರೋದು ತುಂಬಾನೇ ಲೈಟ್ ಆಗುತ್ತೆ ಅಂದ್ರೆ ಪಿಂಕ್ ಲಿಪ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ನಿಯಾಸಿನಮೈಡ್ ಮತ್ತೆ ಕೋಜಿಕ್ ಆಸಿಡ್ ಇದೆ. ಸೊ ಈ ಡಾರ್ಕ್ ಲಿಪ್ಸ್ ಬರೋದು ಪಿಗ್ಮೆಂಟೇಷನ್ ಇಂದ. ಸೊ ಆ ಒಂದು ಪ್ರಾಬ್ಲಮ್ಸ್ ನಿಮ್ಮ
ಲಿಪ್ಸ್ಗೆ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಬೇಗನೆ ಕ್ವಿಕ್ಕಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಡಾರ್ಕ್ ಲಿಪ್ ಏನಿದೆ ಅದು ಲೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಷ್ಟು ಪ್ರೊಟೆಕ್ಷನ್ ನಿಮಗೆ ಕೊಡೋದ್ರಿಂದ ನೀವೇನಾದ್ರು ಎವ್ರಿ ಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಏನು ಬ್ಲ್ಯಾಕ್ ಲಿಪ್ಸ್ ಏನಿದೆ ಸೊ ಅದು ಪಿಂಕ್ ಲಿಪ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಬೇಗನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಲಿಪ್ ಬಾಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 295 ರುಪೀಸಲ್ಲಿ ಸಿಗುತ್ತೆ. ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಇದು ಟಿಂಟೆಡ್ ಲಿಪ್ ಬಾಮ್, ಸೊ ಹಾಗಾಗಿ ನಿಮಗೆ ಕ್ವಿಕ್ ಆಗಿ ರಿಸಲ್ಟ್ ಸಿಗುತ್ತೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಈ ಒಂದು ಲಿಪ್ ಬಾಮ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಫ್ಲೇವರ್ ಬಂದ್ಬಿಟ್ಟು ಫ್ರೆಂಡ್ಸ್ ನಿಮಗೆ ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಸಿಗುತ್ತೆ, ಸರಿನಾ. ಆ್ಯಂಡ್ ಈಗ ಸೆಕೆಂಡ್ ಲಿಪ್ ಬಾಮ್ ಬಂದು ವಿಶ್ಕೇರ್ ಅವ್ರದ್ದು ಸೆರಮೈಡ್ ಲಿಪ್ ಬಾಮ್ ನ್ಯಾಚುರಲ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಸೊ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡೋದ್ರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಲಿಪ್ ಬಾಮ್ ಕಲರ್ ಬಂದು ನಿಮಗೆ ವೈಟ್ ಕಲರ್ ಅಲ್ಲಿ ಸಿಗುತ್ತೆ ಮತ್ತೆ ಯೆಲ್ಲೋ ಶೇಡ್ ಅಲ್ಲಿ ನಿಮಗೆ ಸಿಗುತ್ತೆ, ಓಕೆನಾ. ಈ ಒಂದು ಲಿಪ್ ಬಾಮ್ ಅಲ್ಲಿ ಕೂಡ ಅಷ್ಟೇ ಎನ್ರಿಚ್ಡ್ ಆಗಿ ನಿಮಗೆ ಸೆರಮೈಡ್ ಮತ್ತೆ ಶಿಯಾ ಬಟರ್ ಇದೆ. ಸೊ ನಿಮ್ ಲಿಪ್ಸ್ ಏನಾದ್ರು ತುಂಬಾ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಬೇಗನೆ ರಿಡ್ಯೂಸ್ ಮಾಡುತ್ತೆ ಮತ್ತೆ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಸಿಗುತ್ತೆ. ನಿಮ್ ಲಿಪ್ಸ್ ಏನಾದ್ರು ತುಂಬಾ ಡ್ರೈ ಮತ್ತೆ ಚಾಪ್ಡ್ ಲಿಪ್ಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ಹೀಲ್ ಮಾಡಿ ನಿಮ್ಮ ಲಿಪ್ಸ್ಗೆ ತುಂಬಾನೇ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಸಿಗುತ್ತೆ. ಅಂಡ್ ಆಲ್ಸೋ ನಿಮಗೆ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ, ಬಿಕಾಸ್ ಇದರಲ್ಲಿ SPF 50 PA 3+ ಇದೆ. ಸೊ ಹಾಗಾಗಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಅಂದ್ರೆ ತುಂಬಾನೇ ನಿಮಗೆ ಹೈ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಸನ್ ಎಕ್ಸ್ಪೋಜರ್ ಇಂದ. ಸೊ UVA ಮತ್ತೆ UVB ಸೊ ಎರಡು ಹಾರ್ಮ್ಫುಲ್ ರೇಸ್ ಇದೆ, ನಿಮಗೆ ನಿಮ್ಮ ಲಿಪ್ಸ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದಷ್ಟು ನಿಮಗೆ ಪ್ರೊಟೆಕ್ಷನ್ ಸಿಗೋದು ಮತ್ತೆ ಇದಷ್ಟು ನಿಮಗೆ ಕ್ಯೂರ್ ಮಾಡುತ್ತೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಕೆಲವೊಂದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳಿದೆ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಸೆರಮೈಡ್, ಕೋಜಿಕ್ ಆಸಿಡ್, ಕೋಕೋ ಬಟರ್ ಮತ್ತೆ ನಿಯಾಸಿನಮೇಡ್. ಸೊ ಇದಷ್ಟು ಇಂಗ್ರೀಡಿಯೆಂಟ್ ಗಳು ಆಕ್ಟಿವ್ ಆಗಿರೋದ್ರಿಂದ ನಿಮಗೆ ಬೇಗನೆ ನಿಮ್ಮ ಡಾರ್ಕ್ ಲಿಪ್ಸ್ ಏನಿದೆ ಅದು ಪಿಂಕ್ ಲಿಪ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ನಾನು ಆಗ್ಲೇ ಹೇಳಿದಾಗೆ ಇದರಲ್ಲಿ ನಿಮಗೆ ಸೆರಮೈಡ್ ಮತ್ತೆ ನ್ಯಾಚುರಲ್ ಬಟರ್ ಇದೆ ಅಂತ ಹೇಳ್ದಲ್ವಾ. ಸೊ ನಿಮ್ಮ ಡ್ರೈ ಲಿಪ್ಸ್ ಇತ್ತು, ಡಲ್ ಲಿಪ್ಸ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಸಿಗುತ್ತೆ. ಮತ್ತೆ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ನಿಮ್ಮ ಲಿಪ್ಸ್ ಅಂತ ಹೇಳಿದ್ರೆ ಬೇಗನೆ ಕ್ಯೂರ್ ಆಗುತ್ತೆ, ಬಿಕಾಸ್ ನಿಯಾಸಿನಮೇಡ್ ಮತ್ತೆ ಕೋಜಿಕ್ ಆಸಿಡ್ ಇದೆ. ಸೊ ಹಾಗಾಗಿ ಅಂಡ್ ಇನ್ನೊಂದು ಕೋಕೋ ಬಟರ್ ಇದೆ. ಸೊ ಇದೊಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸೊ ನಿಮಗೆ ತುಂಬಾನೇ ಪ್ರೊಟೆಕ್ಷನ್ ಸಿಗುತ್ತೆ. ನಿಮ್ಗೆ ಯಾವುದೇ ರೀತಿ ಈಗ ಗಾಯಗಳೆಲ್ಲ ಆಗ್ತಿರತ್ತೆ ಅಥವಾ ಬಿರುಕು ಬೀಳ್ತಾ ಇರತ್ತೆ ನೋಡಿ, ಸೊ ಆ ರೀತಿಲೆಲ್ಲ ನಿಮ್ಮ ಲಿಪ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ತುಂಬಾನೇ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಇದು ಸೊ ಆ ರೀತಿಲಿ ಆಗದಿರೋ ರೀತಿ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಆಲ್ರೆಡಿ ಆಗಿತ್ತು ಅಂತ ಹೇಳಿದ್ರೆ ಕ್ಯೂರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಲಿಪ್ ಬಾಮ್ ನಿಮಗೆ ಅನ್ಟಿಂಟೆಡ್ ಲಿಪ್ ಬಾಮ್ ಆಗಿದೆ, ಓಕೆನಾ. ಟಿಂಟೆಡ್ ಲಿಪ್ ಬಾಮ್ ಅಲ್ಲ, ಅನ್ಟಿಂಟೆಡ್ ಲಿಪ್ ಬಾಮ್, ನ್ಯಾಚುರಲ್ ಲಿಪ್ ಬಾಮ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ರಿಸಲ್ಟ್ ಸ್ವಲ್ಪ ಸ್ಲೋ ಅಲ್ಲಿ ಸಿಗ್ಬೋದು ಅಂತಾನೆ ಹೇಳ್ಬೋದು. ಈಗ ಟಿಂಟೆಡ್ ಲಿಪ್ ಬಾಮ್ ನೀವು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಒಂದು ವೀಕ್ ಅಲ್ಲಿ ಸಿಕ್ತು ಅಂತ ಹೇಳಿದ್ರೆ ಇದು ಒಂದು ನಿಮಗೆ 15 days ಅಲ್ಲಿ ಸಿಗ್ಬೋದು ಅಂತಾನೆ ಹೇಳ್ಬೋದು. ಸೊ ಎರಡು ಕೂಡ ಬೆಸ್ಟೇನೆ, ಬಟ್ ನಿಮಗೆ ಟಿಂಟೆಡ್ ಲಿಪ್ ಬಾಮ್ ಇರೋದಿಲ್ಲ, ಓಕೆನಾ. ಸೊ ಇದು ಅನ್ಟಿಂಟೆಡ್ ಲಿಪ್ ಬಾಮ್ ಆಗಿರುತ್ತೆ. ಅಂಡ್ ಈ ಒಂದು ಲಿಪ್ ಬಾಮ್ ನಿಮಗೆ 295 ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ನಾನು ತೋರಿಸಿರುವಂತ ಈ ಎರಡು ಲಿಪ್ ಬಾಮ್ಗಳು ನಿಮಗೆ 100% ನಾನ್ ಸ್ಟಿಕ್ಕಿ ಮತ್ತೆ ನಾನ್ ಬಟರಿ ಆಗಿದೆ. ಅಂಡ್ ಮತ್ತೆ 100% ಆಗು ಕೂಡ ಇದು ಪ್ರೂವ್ ಆಗಿದೆ. ನಿಮ್ಮ ಲಿಪ್ಸ್ ತುಂಬಾನೇ ಸ್ಮೂತ್ ಆಗುತ್ತೆ, ತುಂಬಾನೇ ನರಿಶ್ಡ್ ಆಗುತ್ತೆ ಫಸ್ಟ್ ಯೂಸ್ ಅಲ್ಲಿ ಅಂತ ಹೇಳಿ. ಅಂಡ್ ಆಲ್ಸೋ 95% ಏನು ಅಂತ ಹೇಳಿದ್ರೆ ನಿಮ್ಮ ಡಾರ್ಕ್ ಲಿಪ್ಸ್ ಇದೆಲ್ಲ ಸೊ ಅದು ರೆಡ್ಯೂಸ್ ಆಗಿ ಪಿಂಕ್ ಲಿಪ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಕಸ್ಟಮರ್ ಸರ್ವೆ ಪ್ರಕಾರ 95% ಜನರು ಅದಕ್ಕೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಲಿಪ್ ಬಾಮ್ಗಳು ಪ್ಯಾರಾಬಿನ್ ಫ್ರೀ ಮತ್ತೆ ನಾನ್ ಟಾಕ್ಸಿಕ್ ಆಗಿರ್ಬೋದು, ವೆಜಾನ್ ಆಗಿರ್ಬೋದು, ಸೊ ಎಲ್ಲದೂ ಕೂಡ ಫ್ರೀ ಆಗಿದೆ, ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ, ಡರ್ಮಟಾಲಜಿ ಟೆಸ್ಟೆಡ್ ಇದೆ. ಸೊ ಆರಾಮಾಗಿ ಯೂಸ್ ಮಾಡೋದು, ಇವನ್ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ. ಫ್ರೆಂಡ್ಸ್ ಈ ಲಿಪ್ ಬಾಮ್ ಎಲ್ಲ ಏನು ಟೈಪ್ಸ್ ಲಿಪ್ಸ್ಗೂ ಕೂಡ ಸೂಟಬಲ್ ಆಗುತ್ತೆ, ಯೂಸ್ ಮಾಡ್ಬೋದು. ಅಬೌಟ್ 12 years ಯಾರೆಲ್ಲ ಇದ್ದೀರಾ ಅವರು ಕೂಡ ಯೂಸ್ ಮಾಡ್ಬೋದು. ಈವನ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ನೀವು ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಟ್ ಬೋತ್ ಮೆನ್ ಅಂಡ್ ವುಮೆನ್ ಕೂಡ ಯೂಸ್ ಮಾಡ್ಬೋದು. ಅಂಡ್ ಈ ಒಂದು ಲಿಪ್ ಬಾಮ್ ನೀವು ದಿನದಲ್ಲಿ 2 times ಯೂಸ್ ಮಾಡಬೇಕಾಗುತ್ತೆ. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಲಿಪ್ಸ್ ನ ನೀವು ನಾರ್ಮಲ್ ಪ್ಲೇನ್ ವಾಟರ್ ಅಲ್ಲಿ ನೀವು ವಾಶ್ ಮಾಡ್ಕೋಬೇಕು. ಸೊ ವಾಶ್ ಎಲ್ಲ ಆಗಿ ನಿಮ್ಮ ಲಿಪ್ಸ್ ಫುಲ್ ಡ್ರೈ ಆದ್ಮೇಲೆ ನೀವು ಈ ಒಂದು ಲಿಪ್ ಬಾಮ್ ನೀವು ಅಪ್ಪರ್ ಲಿಪ್ ಮತ್ತೆ ಲೋಯರ್ ಲಿಪ್ ಸೊ ಎರಡು ಕಡೆನೂ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಪ್ಲೈ ಮಾಡಿ ನೀವು ಮಾರ್ನಿಂಗ್ ಏನಾದರೂ ನೀವು ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡ್ಬೋದು. ಅದರ್ವೈಸ್ ಜಸ್ಟ್ ನೀವು ಲಿಪ್ ಬಾಮ್ ಯೂಸ್ ಮಾಡ್ತೀರಾ ಅಂದ್ರೆ ಸೊ ಈ ಒಂದು ಲಿಪ್ ಬಾಮ್ ಯೂಸ್ ಮಾಡ್ಕೊಂಡು ನೀವು 15 minutes ಬ್ಯಾಕೆ ನೀವು ಆಚೆ ಹೋಗ್ಬೋದು. ಮನೇಲಿ ಇರ್ತೀರಾ ಅಂತ ಹೇಳಿದ್ರೆ ನಾರ್ಮಲ್ ಹಾಗೇನೆ ಇರ್ಬೋದು ಫ್ರೆಂಡ್ಸ್, ಸರಿನಾ. ಅಂಡ್ ಈ ಲಿಪ್ ಬಾಮ್ ಜೊತೆಗೆ ನೀವು ಕೆಲವೊಂದಷ್ಟು ನೀವು ಮಾಡುವಂತ ಮಿಸ್ಟೇಕ್ ಗಳನ್ನು ಕೂಡ ನೀವು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ನೀವೇನಾದ್ರೂ ಈಗ ಆಲ್ರೆಡಿ ಲಿಪ್ ಬಾಮ್ ಗಳನ್ನ ಯೂಸ್ ಮಾಡ್ತಿದ್ದೀರಾ, SPF ಇಲ್ಲದೆ ಇರುವಂತ ಲಿಪ್ ಬಾಮ್ ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅದನ್ನ ಸ್ಟಾಪ್ ಮಾಡಿ SPF ಇರುವಂತ ಲಿಪ್ ಬಾಮ್ ಗಳನ್ನ ಚೂಸ್ ಮಾಡಿ. ಬಿಕಾಸ್ ನೀವು SPF ಇಲ್ಲದೆ ಇರುವಂತದ್ದು ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅದನ್ನ ಅಪ್ಲೈ ಮಾಡ್ಕೊಂಡು ನೀವೇನಾದ್ರು ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ ಸನ್ ಎಕ್ಸ್ಪೋಜರ್ ನಿಮಗೆ ಬೇಗನೆ ಆಗುತ್ತೆ. ಬಿಕಾಸ್ ಅದರಲ್ಲಿ SPF ಪ್ರೊಟೆಕ್ಷನ್ ಇರೋದಿಲ್ಲ. ಸೊ ಮೆಲನಿನ್ ಪ್ರೊಡಕ್ಷನ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗಿ ನಿಮ್ಮ ಲಿಪ್ಸ್ ಡಾರ್ಕ್ ಆಗಿರುತ್ತೆ, ಓಕೆನಾ. ಸೊ ದಟ್ ನೀವು SPF ಇರುವಂತ ನೀವು ಲಿಪ್ ಬಾಮ್ ಗಳನ್ನ ಯೂಸ್ ಮಾಡಿ. ಮತ್ತೆ ನೀವೇನಾದ್ರು ಸ್ಮೋಕಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಸೊ ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ನೀವು ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಸ್ಮೋಕಿಂಗ್ ಇಂದ ಅಂತೂ ಬೇಗನೆ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಹಾರ್ಮೋನಲ್ ಚೇಂಜಸ್, ಈಗ ನೀವೇನಾದ್ರು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾದ್ರು ಇದ್ದೀರಾ
ಸೊ ಅವಾಗಲೂ ಕೂಡ ಹಾರ್ಮೋನ್ ಚೇಂಜಸ್ ಇಂದ ಬರುತ್ತೆ. ಸೊ ಹಾಗಾಗಿ ನೀವು ಅವಾಗಲೂ ಕೂಡ ಆ ಟೈಮಲ್ಲಿ SPF ಇರೋಂಥ ನೀವು ಲಿಪ್ ಬಾಮ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ನೀವೇನಾದ್ರು ಯೂಸ್ ಮಾಡ್ತಾ ಇಲ್ಲದೆ ಇದ್ದ ಕಾರಣ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರು ಡ್ರಗ್ಸ್ ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು ಕೂಡ ಅದು ಕೂಡ ಅವಾಯ್ಡ್ ಮಾಡಬೇಕು. ಸೊ ಅದರಿಂದ ಕೂಡ ಲಿಪ್ಸ್ ಎಲ್ಲದೂ ಕೂಡ ಡ್ರೈ ಆಗಿ ನಿಮ್ಮ ಲಿಪ್ಸ್ ಡಾರ್ಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಲೋ ಕ್ವಾಲಿಟಿ ಲಿಪ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದು, ಅಂದರೆ ಲೈಕ್ ಲಿಪ್ಸ್ಟಿಕ್ ಆಗಿರ್ಬೋದು, ಲಿಪ್ ಬಾಮ್ ಆಗಿರ್ಬೋದು, ಲಿಪ್ ಪೆನ್ಸಿಲ್ ಆಗಿರ್ಬೋದು. ಸೊ ಈ ರೀತಿ ಲಿಪ್ಸ್ ರಿಲೇಟೆಡ್ ಇರೋಂಥ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ನೀವು ಲೋ ಕ್ವಾಲಿಟಿಲಿ ಆಗಿರ್ಬೋದು ಅಥವಾ ಏನು ಎಕ್ಸ್ಪೈರಿ ಡೇಟ್ ಆಗಿರೋಂಥ ಪ್ರಾಡಕ್ಟ್ಗಳನ್ನು ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದರಿಂದನೂ ಕೂಡ ಬೇಗನೆ ನಿಮ್ಮ ಲಿಪ್ಸ್ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಅವಾಯ್ಡ್ ಮಾಡಿ ಇಫ್ ಇನ್ ಕೇಸ್ ನೀವೇನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಸೊ ಅದನ್ನ ಯೂಸ್ ಮಾಡೋದಕ್ಕಿಂತ ನೀವು ಸ್ವಲ್ಪ ಜಾಸ್ತಿ ಅಮೌಂಟ್ ಆದರೂ ಪರವಾಗಿಲ್ಲ ಈ ರೀತಿ SPF ಇರೋಂಥ ಲಿಪ್ ಬಾಮ್ಗಳನ್ನು ನೀವು ಯೂಸ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಲಿಪ್ಸ್ ಕೂಡ ತುಂಬಾ ಡಾರ್ಕ್ ಆಗೋದಿಲ್ಲ ಮತ್ತು ಇರಿಟೇಷನ್ ಡಾರ್ಕ್ನೆಸ್ ಯಾವುದು ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನೀವು ಲಿಪ್ ಬಾಮ್ಗಳನ್ನು ಯೂಸ್ ಮಾಡಿ. ಲೋ ಏನು ಕ್ವಾಲಿಟಿ ಇರೋಂಥ ಲಿಪ್ಸ್ಟಿಕ್ಗಳನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ನೀವು ಯೂಸ್ ಮಾಡಲೇಬೇಕು ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಕೂಡ ಯಾವ ಲಿಪ್ಸ್ಟಿಕ್ಗಳನ್ನು ಚೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೇನೆ, ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮ್ಗೆ ಏನಾದ್ರು ನೆಸೆಸಿಟಿ ಇತ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಸರಿನಾ. ಅದರ್ವೈಸ್ ಮಕ್ಕಳಿಗೆಲ್ಲ ಕೂಡ ನೀವು ಲಿಪ್ಸ್ಟಿಕ್ಗಳನ್ನೆಲ್ಲ ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಆಲ್ರೆಡಿ ನಾನು ಲಿಪ್ ಬಾಮ್ ವಿಡಿಯೋ ಕೂಡ ಒಂದು ಮಾಡಿದ್ದೀನಿ. ಸೊ ಆ ವಿಡಿಯೋ ಕೂಡ ನೀವು ರೆಫರ್ ಮಾಡಿ. ಸೊ ನಿಮಗೆ ಯಾವ್ದಾದ್ರು ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಫೀಚರ್ಸ್ ಅಷ್ಟು ಇಷ್ಟ ಆಗಿಲ್ಲ, ಇನ್ನು ನಮಗೆ ಎಕ್ಸ್ಟ್ರಾ ಇನ್ನೂ ಬೆನಿಫಿಟ್ಗಳು ಬೇಕು, ಸೊ ನಿಮ್ಮ ಮತ್ತೆ ಪಾಕೆಟ್ ಫ್ರೆಂಡ್ಲಿ ಇರೋಂಥದ್ದು ಬೇಕು ಅಂತ ಏನಾದ್ರು ನೀವು ಚೂಸ್ ಮಾಡ್ತಿದ್ದೀರಾ ಅಂತ ಆ ಮೈಂಡ್ ಸೆಟ್ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದು. ಸೊ ಆ ವಿಡಿಯೋ ಕೂಡ ರೆಫರ್ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಆ ಒಂದು ಲಿಪ್ ಬಾಮ್ಗಳನ್ನು ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಸರಿನಾ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತಾನು ಕೂಡ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.